ಎಲ್ಲರಿಗೂ ನಮಸ್ಕಾರ. ತುಂಬ ವೇದಿಕೆಗಳಲ್ಲಿ ಸುಮಾರು ವಿಷಯಗಳು ಮಾತಾಡಿದ್ವಿ. ಈಗ ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ, ತುಂಬ ಮಾತಾಡಕ್ಕೆ ಹೋಗಲ್ಲ. ಒಂದೇ ಒಂದು ವಿಷಯ ಏನಂತಂದ್ರೆ, ಅದೇ ಎಲ್ಲ ಕೇಳ್ಬೋದು. ಅಂದ್ರೆ ಎಲ್ಲರೂ ಏನಪ್ಪ 8 ವರ್ಷ 9 ವರ್ಷ ಬರೀ ಅದನ್ನೇ ಹೇಳ್ತಿರಲ್ಲ, ಏನ್ ಮಾಡ್ಬಿಟ್ಟಿದ್ದೀರಾ ನೀವು ಅಷ್ಟು ವರ್ಷದಲ್ಲಿ? ಏನು ಅಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ಎಂತೆಂಥ ಅದ್ಭುತಗಳು, ಫಿಲಮ್ಗಳು ಏನೇನೋ ಎಲ್ಲ ಮಾಡಿದ್ದಾರೆ. ನೀವೇನು ಇಷ್ಟು ವರ್ಷದಿಂದ ಏನ್ ಮಾಡಿದ್ದೀರಾ ಅಂತ ಕೇಳ್ಬೋದು. ನಾನು ಅದನ್ನ ನಾವೇನ್ ತುಂಬಾ ದೊಡ್ಡ ಅದ್ಭುತವಾಗಿ ಏನೋ ಒಂದು ಸಾಧನೆ ಮಾಡ್ಬಿಟ್ಟಿದೀನಿ ಅಂತ ಹೇಳಲ್ಲ. ಬಟ್ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ಇಂಡಸ್ಟ್ರಿನಲ್ಲಿ 100 ಸಿನಿಮಾಗಳು ಶುರು ಆಗುತ್ತೆ, ಎಲ್ಲ ನಿಂತೋಗುತ್ತೆ. ಈ ತರದ್ದು ಪ್ರತಿ ವರ್ಷನೂ ಆಗುತ್ತೆ. ಎಷ್ಟೋ ಸ್ಕ್ರಿಪ್ಟ್ ಹಂತದಲ್ಲೇ ನಿಂತೋಗುತ್ತೆ, ಎಷ್ಟೊಂದು ಶೂಟಿಂಗ್ ಆದ್ಮೇಲೆ ರಿಲೀಸೇ ಆಗಲ್ಲ, ಅರ್ಧ ಶೂಟಿಂಗ್ ಅಲ್ಲಿ ನಿಂತೋಗುತ್ತೆ. ಈ ತರದೆಲ್ಲ ನೋಡ್ತಾನೆ ಇರ್ತೀವಿ. ಆದ್ರೆ ಒಂದು ಸ್ಕ್ರಿಪ್ಟ್ ಏನಕ್ಕೆ ಇಷ್ಟು ವರ್ಷ ನಿಂತ್ಕೊಳ್ಳುತ್ತೆ? ಯಾಕೆ ಇಷ್ಟು ವರ್ಷ ಅದು ಯಾರೋ ನಿಂತೋಗಿರೋ ಫಿಲಮ್ನ ಪ್ರೊಡ್ಯೂಸ್ ಮಾಡ್ತಾರೆ ಲಹರಿ ಸಂಸ್ಥೆಯವರು? ಯಾಕೆ ವಿನಯ್ ಸರ್ ಅಷ್ಟೊಂದು ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ರು, ಈ ಫಿಲಮ್ ಜೊತೆ ಅಷ್ಟು ಸ್ಟ್ರಾಂಗ್ ಆಗಿ ಅಷ್ಟೊಂದು ಟೈಮ್ ಕೊಟ್ಟು ನಿಂತ್ಕೋತಾರೆ? ಯಾಕೆ ಎಲ್ಲ ಟೆಕ್ನಿಷಿಯನ್ಸ್ಗಳು ಚಂದ್ರು ಹಿಂದೆ ನಿಂತ್ಕೋತಾರೆ? ಖಂಡಿತ ಏನೋ ಒಂದು ರೀಸನ್ ಇದ್ದೇ ಇದೆ. ಆ ರೀಸನ್ ನಿಮ್ಗೆ ಇಲ್ಲೆಲ್ಲ ಕಾಣಿಸದೇ ಇರ್ಬೋದು, ಸಿನಿಮಾದಲ್ಲಿ ಖಂಡಿತ ಕಾಣಿಸುತ್ತೆ. ಚಂದ್ರು ಅವರು ತುಂಬಾ ಗಟ್ಟಿಯಾಗಿ, ನಾನು ಏನೋ ಒಂದು ಹೇಳಬೇಕು, ನನ್ನ ಹತ್ರ ಒಂದು ಸ್ಟ್ರಾಂಗ್ ಆದ ವಿಷಯ ಇದೆ, ಒಂದು ಕತೆ ಇದೆ, ನಾನು ಹೇಳಬೇಕು ಅಂತ ತುಂಬಾ ಹಠ ಮಾಡಿ ಅವರು ನಮ್ಗೆ ಹೇಳಿದಾಗ, ನಾವು ಅವರು ಮುಂದೆ ನಿಂತ್ಕೊಂಡು ಇಡೀ ಕರ್ನಾಟಕದ ಜನತೆಗೆ ಹೇಳಬೇಕು ಅಂತಂದ್ರು ನಾವೆಲ್ಲ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿದೀವಿ. ಆ ತರದೊಂದು ವಿಷಯ ಖಂಡಿತ ನಿಮ್ಗೆ ಸಿನಿಮಾ ಅಂದ್ರೆ ನಾನು ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಎಷ್ಟೊಂದು ಸಿನಿಮಾಗಳು, ಕತೆಗಳು ಅಲ್ಲಲ್ಲೇ ನಶಿಸಿ ಹೋಗುತ್ತೆ. ಬಟ್ ಇದು ಇಲ್ಲಿ ತನಕ ಉಳ್ಕೊಂಡ್ ಬಂದಿದೆ ಅಂತಂದ್ರೆ ಸಿನಿಮಾ ಸ್ಕ್ರೀನ್ ಅಲ್ಲಿ ಮತ್ತೆ ಕನ್ನಡ ಇಂಡಸ್ಟ್ರಿನಲ್ಲಿ ದೊಡ್ಡ ಹಿಟ್ ಆಗಿ ಇದು ಉಳ್ಕೊಳ್ಳುತ್ತೆ. ಆ ಕಾನ್ಫಿಡೆನ್ಸ್ ಅಲ್ಲಿ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪೂರ್ಣಚಂದ್ರ ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಮರವಂತೆ ಅವರೇ.